ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನಿವತ್ತು ಈ ಥರ ವಿಡಿಯೋ ಇದ್ದೀರಾ ಅಂತ ತಿಳ್ಕೊಂಡಿದ್ದೀರಾ? ತಮ್ಮನೇಲಲ್ಲೇ ಗೊತ್ತಾಗಿದೆ ಅಲ್ವಾ? ಜಾತ್ರೆಗೆ ಹೋಗ್ತಾ ಇದ್ದೀವಿ ನಾವು, ಹನೂರು ಬೆಟ್ಟಳ್ಳಿ ಮಾರಮ್ಮನ ಜಾತ್ರೆಗೆ. ನೋಡಿ, ನಾವೆಲ್ಲ ಕಾರಲ್ಲಿ ಹೋಗ್ತಿದ್ದೀವಿ. ನನ್ನ ಮಕ್ಕಳಿಬ್ರು ಮುಂದಗಡೆ ಕೂತ್ಕೊಂಡಿದ್ದಾರೆ, ಹಾಗೆ ಹಿಂಗೆ ಅಂತ. ಅವ್ರ ಅಪ್ಪನ ಜೊತೆ ಹಿಂದ್ಗಡೆ ನಮ್ಮಮ್ಮ ನನ್ನ ತಂಗಿ ಎಲ್ಲ ಕೂತಿದ್ರು, ಅವ್ರ ಜೊತೆ ಮಾತಾಡಿಕೊಂಡು. ಮತ್ತು ನನ್ನ ಮಗ ಕಾರಲ್ಲಿ ಹಾಕಿರೋ ಮ್ಯೂಸಿಕ್ನ ಕೇಳ್ಕೊಂಡು ಹೋಗ್ತಾ ಇದ್ದಾನೆ. ಅಂತೂ ಇಂತೂ ಹನೂರು ಬಂತು. ಇದೇ ಶ್ರೀ ಬೆಟ್ಟಳ್ಳಿ ಮಾರಮ್ಮನ ಕ್ಷೇತ್ರ ಹನೂರು. ಇಲ್ಲೇ ಜಾತ್ರೆ ಇರೋದು. 4 ದಿವಸದ ಜಾತ್ರೆ ನಡೆಯುತ್ತೆ ಇಲ್ಲಿ. ನಾವು ಬಂದಿರೋವಂಥದ್ದು 3ನೇ ದಿನ. ಯಾಕಂದರೆ ನಮ್ಮದು ಒಂದು ಹರಕೆ ಇತ್ತು. ನಾನು ಮತ್ತು ನನ್ನ ತಂಗಿ ಬಾಯಿ ಬೀಗ ಹಾಕಿಸ್ಕೊತೀವಿ ಅಂತ ಹರಿಸ್ಕೊಂಡಿದ್ವಿ. ಮತ್ತು ಮಕ್ಕಳಿರೋ ಮನೇಲಿ ತಂಪನ್ನು ಕೊಡೋದು ವಾಡಿಕೆ ನಮ್ಮ ಕಡೆ. ಅದರಿಂದ ತಂಪನ್ನು ಮಾಡಿ ದೇವ್ರಿಗೆ ಅರ್ಪಿಸ್ಬೇಕಲ್ವ. ಅದರಿಂದ ತಂಪನ್ನು ರೆಡಿ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ. ತಂಪನ್ನು ರೆಡಿ ಮಾಡ್ಕೊಂಡು ಬಂದು ಅಲ್ಲಿ ಎಲ್ಲ ತಂಪಿಗೆಲ್ಲ ಅಲಂಕಾರ ಮಾಡಿ ದೇವ್ರಿಗೆ ಅರ್ಪಿಸ್ಬೇಕು. ನೋಡಿ, ಇದೇ ಶ್ರೀ ಬೆಟ್ಟಳ್ಳಿ ಮಾರಮ್ಮ ತಾಯಿ ಕ್ಷೇತ್ರ ಹನೂರು. ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಅಮ್ಮ ಅರಿಶಿನ ಕುಂಕುಮ ಎಲ್ಲ ಹಚ್ತಾ ಇದ್ದಾರೆ. ತಂಪಿಗೆ ಹಚ್ಚಿ ದೇವರಿಗೆ ನಾವು ಕೊಡಬೇಕು. ದೇವಸ್ಥಾನದ ಒಳಗಡೆ ತಗೊಂಡೋಗಿ ಎಲ್ಲರೂ ರೆಡಿ ಆದಮೇಲೆ ದೇವಸ್ಥಾನ ಸುತ್ತ ಕಡ್ಡಿ ಹಚ್ಚಿ ಧೂಪ ಹಾಕಿ ಎಲ್ಲ ಮಾಡಿ ಆನಂತರ ನಾವು ದೇವಸ್ಥಾನದ ಒಳಗಡೆಗೆ ಎಲ್ಲ ಹೋಗ್ತೀವಿ. ಅದಾದಮೇಲೆ ನಾನು ತಂಪನ್ನು ಎತ್ಕೊಂಡಿದ್ದೆ ಕೈಯಲ್ಲಿ. ಎತ್ಕೊಂಡಿರೋಂಥ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು ಜನರು. ಅದರಿಂದ ನಾವು ಒಂದೊಂದು ಕ್ಲಿಪ್ ತಗೊಂಡ್ವಿ ಅಷ್ಟೇ, ಚಿಕ್ಕ ಚಿಕ್ಕ ಕ್ಲಿಪ್ಪು. ಇಲ್ಲಿ ನಾನು ನಿಂತಿದ್ದೀನಿ ತಂಪಿಟ್ಕೊಂಡು. ನೋಡಿ, ನಂತರ ನಾವು ಒಳಗಡೆಗೆ ಹೋಗ್ಬೇಕೀಗ. ಎಲ್ಲ ರೆಡಿಯಾಗಲಿ, ಎಲ್ಲ ಒಬ್ಬೊಬ್ರು ಒಂದೊಂದು ಕಡೆ ನಿಂತಿರ್ತೀವಲ್ವ, ಎಲ್ಲ ಒಂದು ಕಡೆ ಸೇರಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲರೂ ರೆಡಿ ಆದಮೇಲೆ ನೋಡಿ, ಇದೆ ಶ್ರೀ ಬೆಟ್ಟಳ್ಳಿ ಮಾರಮ್ಮ ಕ್ಷೇತ್ರ ಹನೂರು. ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ ಅಲ್ವಾ ದೇವಸ್ಥಾನಕ್ಕೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಈ ಜಾತ್ರೆ ಸುತ್ತಮುತ್ತ 14 ಹಳ್ಳಿಗಳಿಗೆ ಇದು ಫೇಮಸ್ ಜಾತ್ರೆ ಅಂತಲೇ ಹೇಳ್ಬೋದು. ತುಂಬ ಯುಗಾದಿ ಹಬ್ಬಕ್ಕೂ ಮುಂಚೆನೇ ಮಾಡುವಂಥ ಜಾತ್ರೆ ಇದು. ಬಟ್ ವಿಡಿಯೋ ಲೇಟಾಗಿ ಹಾಕ್ತಾಯಿದ್ದೀನಿ ಅಷ್ಟೇ ನಿಮಗೆ. ನಾನು ಜಾತ್ರೆಗೆ ಹೋಗಿ 1 ವೀಕ್ ಆಯಿತು. ಅದಾದಮೇಲೆ ಈ ವಿಡಿಯೋನ ನಿಮಗೆ ಪೋಸ್ಟ್ ಮಾಡ್ತಾಯಿದ್ದೀನಿ. ನನ್ನ ತಂಗಿ ನನ್ನ ಮಗನ ಎತ್ಕೊಂಡಿದ್ದಾಳೆ. ನಮ್ಮ ಯಜಮಾನ್ರು ಮುಂದೆ ಪಾಸ್ ಆದರು ಅನಿಸುತ್ತೆ. ನನ್ನ ಮಗನೂ ವೀಡಿಯೋ ಮಾಡ್ತಿರೋದು, ಇದನ್ನು ಕೊಡು ಮಮ್ಮಿ ನಾನು ವೀಡಿಯೋ ಮಾಡ್ತೀನಿ ನೀನು ಹೋಗು ಅಂತ. ನಾವು ಮುಂದೆ ಹೋಗ್ತಾಯಿದ್ರೆ ಅವ್ನು ಹಿಂದೆ ವೀಡಿಯೋ ಮಾಡ್ತಾಯಿದ್ದಾನೆ. ಪ್ರತಿಯೊಂದನ್ನು ಝೂಮ್ ಮಾಡಿ ತೆಗಿತೀನಿ, ಕೊಡು ಮಮ್ಮಿ ಅಂತ ಇಸ್ಕೊಂಡಿದ್ದಾನೆ ಅವನು. ನೋಡಿ, ಇಲ್ಲಿ ಒಳಗಡೆಗೆ ಹೋಗಬೇಕು. ಇನ್ನೇನು ತುಂಬ ರಶ್ಶು. ಅಲ್ಲಿ ಕ್ಯೂ ನಿಂತಿದ್ವಲ್ಲ, ಆಗ ನಮ್ಮ ಹಸ್ಬೆಂಡ್ ಒಂದು ಕ್ಲಿಪ್ ಫೋಟೋ ತಗೊಂಡ್ರು. ಎಲ್ಲರೂ ನಿಂತಿದ್ವಲ್ಲ, ಅವಳು ನನ್ನ ತಂಗಿ ನನ್ನ ಮಗನು ಮತ್ತು ನಾನು ಎಲ್ಲ ನಿಂತಿದ್ವಲ್ಲ, ಎಲ್ಲ ಒಂದು ಕಡೆ ಸೇರಿದ್ವಿ. ಯಾಕಂದರೆ ತುಂಬ ರಶ್ ಆಗುತ್ತೆ, ಇನ್ನೂ ಜಾಸ್ತಿ ರಶ್ ಆಗುತ್ತೆ. ನಾವು ಎಲ್ಲ ರೆಡಿ ಮಾಡೋ ತನಕ ನಮ್ಮ ಹಸ್ಬೆಂಡ್ ಹೋಗಿ ಟಿಕೆಟ್ ತೊಗೊಬಂದರು ಬಾಯಿ ಬೀಗ ಹಾಕಿಸ್ಕೊಳ್ಳೋಕ್ಕೆ. ಈ ದೇವಸ್ಥಾನದಲ್ಲ, ಮತ್ತೊಂದು ದೇವಸ್ಥಾನದಲ್ಲಿ ಹೋಗಿ ಅದನ್ನು ಹಾಕಿಸ್ಕೊಂಡು ಅಲ್ಲಿಂದ ಮತ್ತೆ ಕಾಲ್ನಡಿಗೆಯಲ್ಲಿ ಇಲ್ಲಿಗೆ ಬರಬೇಕು. ಬೆಳಗ್ಗೆಯಿಂದ ಉಪವಾಸ ಇದ್ದು ಆನಂತರ ನಾವು ಈ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ಹೋಗಿ ಬಾಯಿ ಬೀಗ ಎಲ್ಲ ಹಾಕಿಸ್ಕೊಂಡು ದೇವ್ರಿಗೆ ನಮ್ಮ ಹರಕೆ ತೀರ್ಸಿದ ಮೇಲೇ ಅಲ್ಲಿ ಎಳ್ನೀರು ಪ್ರಸಾದ ಕೊಡ್ತಾರೆ. ಅದನ್ನು ನಾವು ಸ್ವೀಕರಿಸೋ ಅಂಥದ್ದು. ಇನ್ನು ನಾವು ದೇವ್ರ ದರ್ಶನನೇ ಮಾಡಿಲ್ಲ. ನೋಡಿ, ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದೇ ಕಾಣಿಸ್ತಾ ಇದೆ ನೋಡಿ, ದೇವಿ ಶ್ರೀ ಬೆಟ್ಟಳ್ಳಿ ಮಾರಮ್ಮ ತಾಯಿ ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಫೇಮಸ್ ಅಂತಲೇ ಹೇಳ್ಬೋದು. ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಟಿಕೆಟ್ ತೊಗೊಂಡಿದ್ವಲ್ವ ಬಾಯಿ ಬೀಗ ಹಾಕಿಸ್ಕೊಳ್ಳೋಕ್ಕೋಸ್ಕರ. ಇಲ್ಲಿಂದ ಸುಮಾರು ನಾವು ಹೋಗಿರೋ ದೇವಸ್ಥಾನಕ್ಕೂ ಅವ್ರ ಬಾಯಿ ಬೀಗ ಚುಚ್ಚೋ ಅಂಥ ಜಾಗನೂ ತುಂಬ ದೂರ, ಸುಮಾರು 1 ಕಿಲೋಮೀಟ್ರು ಅಂತಲೇ ಹೇಳ್ಬೋದು. ಅಲ್ಲಿಗೆ ನಾನು ಮತ್ತು ನಮ್ಮ ಯಜಮಾನ್ರು ನನ್ನ ತಂಗಿ ಹೋಗ್ತಾಯಿದ್ದೀವಿ. ಯಾಕಂದರೆ ಇನ್ನುಳಿದವ್ರನ್ನೆಲ್ಲ ಕರ್ಕೊಂಡೋಗೋಕ್ಕಾಗಲ್ಲ ರಶಲ್ಲಿ ಅಂತ. ಅವರನ್ನೆಲ್ಲ ದೇವಸ್ಥಾನದ ಹತ್ರನೇ ಇರಿಸಿ ನಾನು ನಮ್ಮ ಯಜಮಾನ್ರು ಮತ್ತು ನನ್ನ ತಂಗಿ ಮಾತ್ರ ಹೋಗ್ತಾಯಿದ್ದೀವಿ. ಜಾತ್ರೆ ಅಂತೂ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ. ಇವಾಗ ರಶ್ ಕಡಿಮೆ ಇದೆ ಸ್ವಲ್ಪ, ಯಾಕಂದರೆ ನಾವು ಹೋಗಿದ್ದು ಬೆಳಿಗ್ಗೆ 10:30 11 ಗಂಟೆಗೆಲ್ಲ ಪೂಜೆ ಆಗಿತ್ತು ನಮ್ಮದು. ಇನ್ನೂ ಮಧ್ಯಾಹ್ನದ ನಂತರ ಆಗ್ತಾ ತುಂಬ ರಶ್ ಆಗ್ತಾರೆ. ಯಾಕಂದರೆ ಮಧ್ಯಾಹ್ನ ಮೇಲೆ ದೊಡ್ಡ ಬಾಯಿ ಬೀಗ ಹಾಕೋದ್ರಿಂದ ತುಂಬ ರಶ್ಶು. ಅದನ್ನೇ ಸುಮಾರು 101 ಜನ ಹಾಕಿಸ್ಕೋತಾರೆ. ಅವ್ರನ್ನ ವಾದ್ಯ ಸಮೇತ ಕರ್ಕೊಬರೋದ್ರಿಂದ ತುಂಬ ರಶ್ ಇರುತ್ತೆ. ಅದನ್ನು ನೋಡೋಕ್ಕಂತೂ ಆಗಲ್ಲ, ಮಕ್ಕಳೆಲ್ಲ ಇಟ್ಕೊಂಡು ನೋಡೋಕ್ಕಾಗಲ್ಲ. ಅದನ್ನು ನಾವು ನಮ್ಮ ಹರಕೆ ತೀರಿಸ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಇಲ್ಲಿ ವೀಡಿಯೋ ಮಾಡ್ಕೊಳ್ಳಿ ಅಂತ ನಮ್ಮ ಯಜಮಾನ್ರಿಗೆ ಹೇಳಿದೆ. ಅವರು ಆಗಲ್ಲ, ಈ ರಶ್ಶಲ್ಲಿ ಹೆಂಗೆ ನಾನು ಹೋಗಿ ವೀಡಿಯೋ ಮಾಡೋದು ಅಂತಂದರು. ವೀಡಿಯೋ ಮಾಡಿಸ್ಕೊಳ್ಳಿಲ್ಲ. ಇದು ಅವ್ರು ಕೊಟ್ಟಿರುವಂಥ ಟಿಕೆಟು. ಒಂದು ಬಾಯಿ ಬೀಗ ಕೊಡ್ತಾರೆ, ಟಿಕೆಟ್ ಕೊಡ್ತಾರೆ. ನಾವು ಅದನ್ನು 250 ಕೊಟ್ಟು ಪೇ ಮಾಡಿ ತಗೋಬೇಕು. ನೋಡಿ, ನಾನು ಮತ್ತು ನನ್ನ ತಂಗಿ ಹಾಕಿಸ್ಕೊಬಂದು ಮತ್ತೆ ಈ ದೇವಸ್ಥಾನದಿಂದ ನಾವು ಆ ದೇವಸ್ಥಾನಕ್ಕೆ ಕಾಲ್ಗಂಡಿಗೆಲ್ಲೇ ನಡ್ಕೊಂಡೋಗಿ ಅಲ್ಲಿ ನಾವು ಫಸ್ಟು ಪೂಜೆ ಮಾಡಿಸಿದ್ವಲ್ವ ಮಾರಮ್ಮನ ದೇವಸ್ಥಾನ, ಅಲ್ಲೇ ಹೋಗಿ ಅದನ್ನು ತೆಗಿತಾರೆ. ಬಾಯಿಯಿಂದ ತೆಗೆದು ಅರಿಶಿನ ಆ ಕಡೆ ಈ ಕಡೆ ಹಚ್ತಾರೆ. ಆಮೇಲೆ ಆ ಟಿಕೆಟ್ ಕೊಟ್ಟಿರ್ತಾರಲ್ಲ ಅದನ್ನ ಮತ್ತೆ ಅವ್ರಿಗೆ ಕೊಟ್ಟರೆ ಎಳ್ನೀರು ಮತ್ತು ಪ್ರಸಾದವನ್ನು ನಮಗೆ ಕೊಡ್ತಾರೆ. ಇದೆಲ್ಲವನ್ನು ತೀರಿಸ್ಕೊಂಡು ಪೂಜೆ ಎಲ್ಲ ಸಲ್ಲಿಸಾದ್ಮೇಲೆ ಮತ್ತೆ ಇವಾಗ ಮನೆ ಕಡೆಗೆ ಹೊರಡ್ತಿದ್ದೀವಿ. ಹೋಗ್ತಾ ಇರ್ಬೇಕಾದ್ರೆ ದಾರಿಲಿ ಇವರು ದೊಡ್ಡ ಬಾಯಿ ಬೀಗ ಹಾಕಿಸ್ಕೊಳ್ಳೋ ಅಂಥವ್ರು ಜಾಸ್ತಿ ಜನ ಇರ್ತಾರೆ. ಇಷ್ಟು ನಾವು ಹೋಗಿದ್ದಂಥ ಜಾತ್ರೆ. ಐ ಹೋಪ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.